ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಮ್ಯಾಂಗೋದಿಂದ ಲಡ್ಡು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ಎಲ್ಲ ಕಡೆನೂ ಸಿಗುತ್ತೆ. ಈ ಥರ ಮಾವಿನ ಹಣ್ಣಿಂದ ಒಂದ್ಸಲ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎಸ್ಪೆಷಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿ ಬಂದಿದೆ ಇದು ಮ್ಯಾಂಗೋ ಲಡ್ಡು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇಲ್ಲಿ 2 ಮ್ಯಾಂಗೋ ತಗೊಂಡಿದ್ದೀನಿ. ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ನೋಡಿ, ಈ ಥರ ಎಲ್ಲ ಸಿಪ್ಪೆ ತಕ್ಕೊತಾ ಇದ್ದೀನಿ. ಸಿಪ್ಪೆ ಬೇಡ ನೋಡಿ, ಈ ರೀತಿ ಎಲ್ಲ ಸಿಪ್ಪೆ ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಜಾರ್ ಒಳಗೆ ಈ ರೀತಿ ಕಟ್ ಮಾಡ್ಕೊಂಡು ನಾನು ಮ್ಯಾಂಗೋ ಪೀಸಸ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊತೀನಿ. 2 ಹಣ್ಣು ಇದೇ ರೀತಿ ಕಟ್ ಮಾಡಿ ಹಾಕೊತೀನಿ. ನೋಡಿ, ಇದಾಗಿದೆ ಇದು. ಇವಾಗ ಇದನ್ನು ರುಬ್ಕೊಂಬರೋಣ. ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ, ಹಾಗೆ ಪೇಸ್ಟ್ ಮಾಡ್ಕೊಬನ್ನಿ. ಇನ್ನೊಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 1/4 kg ಅಷ್ಟು ರವೆ, 1 ಕಪ್ಪು ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವಿಲ್ಲಿ ಮ್ಯಾಂಗೋ ಪೇಸ್ಟ್ ಮಾಡ್ಕೊಬಂದಿದ್ದೀವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನೀರೆಲ್ಲ ಸೇರಿಸ್ಕೊಂಡಿಲ್ಲ, ಸೊ ಹಂಗೆ ರುಬ್ಕೊಂಬಂದಿದ್ದೀನಿ. ಒಂದು ಸ್ವಲ್ಪನ ಗಂಟಿಲ್ದಂಗೆ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನಾನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಇದಿರಬಾರ್ದು. ಸೊ ಒಂದು ಅರ್ಧ ಗಂಟೆ ಬಿಡೋಣ ಇದನ್ನು ರೆಸ್ಟ್ ಮಾಡೋಕ್ಕೆ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಕೆಳಗಡೆ ತಳದಲ್ಲೆಲ್ಲ ರವೆ ಇರುತ್ತಲ್ಲ, ಸೊ ಅದನ್ನು ಇದು ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿಯೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು. ನೋಡಿ, ಇದಾಗಿದೆ. ಇದು ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು 1/2 hour ನೆನೆಯೋಕ್ಕೆ ಬಿಡೋಣ, ಎತ್ತಿಡೋಣ, ರೆಸ್ಟ್ ಮಾಡಲಿ ಅದು. ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಅಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ 2 ಸೇರಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ನಾನು ಸಪ್ರೇಟ್ ಎತ್ತಿಕ್ಕಂತೀನಿ. ಅಲ್ಲಿ ಬೇರೆದೊಂದು ಪ್ಲೇಟ್ಗೆ ಎತ್ತಿಕ್ಕಂತೀನಿ ನಾನು. ಇವಾಗ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೇ ಸೇರಿಸ್ಕೊಳ್ಳಿ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಮಾತ್ರ ತಗೊಂಡಿದ್ದೀನಿ ನಾನು. ದ್ರಾಕ್ಷಿನ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ವಲ್ಲ, ಅದನ್ನು ಇವಾಗ ನಾವು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡ್ವಲ್ಲ ತುಪ್ಪದ ಬಾಣಲಿಗೆ, ಅದೇ ಬಾಣಲಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕೈ ಬಿಡೋಕ್ಕೆ ಹೋಗ್ಬೇಡಿ, ತಿರುಗಿಸ್ದಲ್ಲೇ ಇರಿ. ಇದಕ್ಕೆ ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದನ್ನೇ ಯೂಸ್ ಮಾಡಿ. ನಾನ್ ಸ್ಟಿಕ್ ಕುಕ್ಕಲ್ಲಿ ಇದರಲ್ಲಿ ಇದನ್ನು ಕೈ ಬಿಡೋಕ್ಕೆ ಹೋಗ್ಬೇಡಿ, ತಿರುಗಿಸ್ದಲ್ಲೇ ಇರಬೇಕು. ಗಂಟು ಆಗೋ ಥರ ಅಲ್ಲ, ಉಡುಬುಡಿಯಾಗಿ ಬರಬೇಕು. ಉಪ್ಪಿಟ್ಟು ಒಂದೊಂದು ಸಲ ಮೆತ್ತಗಿಲ್ದಲೇ ಉಡುಬುಡಿಯಾಗಿ ಬರುತ್ತಲ್ಲ, ಸೊ ಆ ರೀತಿ ಆಗಬೇಕು. ಅಲ್ಲಿವರೆಗೂ ತಿರುಗಿಸ್ದಲ್ಲೇ ಇರಿ, ಕೈ ಬಿಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ನಾನು ತಿರುಗಿಸ್ದಲ್ಲೇ ಇದ್ದೀನಿ. ನೋಡಿ, ಈ ರೀತಿ ಉಡುಬುಡಿ ಆಗಬೇಕಿದು. ಆಗಲೇ ನಾವು ಲಡ್ಡು ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಹಿಂಗೆ ಕಟ್ಟಿದ್ರೆ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಉಡುಬುಡಿ ನೋಡಿ, ಯಾವ ರೀತಿ ಉಡಿ ಆಗಿದೆಯಾ, ಈ ರೀತಿ ಮಾಡ್ಕೊಬೇಕು. ಇದನ್ನು ಇವಾಗ ತಣ್ಣಗಾಗಿ ಬಿಡೋಣ. ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊತೀನಿ ನಾನು. ಇವಾಗ ಇದನ್ನು ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು 4 ಏಲಕ್ಕಿ. ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ. ನೋಡಿ, ಪೌಡ್ರ್ ಮಾಡ್ಕೊಂಬಂದಿರೋದನ್ನ ನಾನು ರವೆ ಮ್ಯಾಂಗೋ ಇದು ಮಾಡ್ಕೊಂಡಿದ್ನಲ್ಲ ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ.
ಹಾಗೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ತಣ್ಣಗೆ ಹಾಕ್ಬಿಟ್ಟಿದ್ವಲ್ಲ, ಬಿಸಿ ಏನಿರಲ್ಲ. ಸೊ ಹಂಗಾಗಿ ಕೈಯಲ್ಲೇ ಇದು ಮಾಡ್ಕೊಳ್ಳಿ. ನೋಡಿ ಇದಾಗಿದೆ. ಇವಾಗ ನಿಮಗೆ ಎಷ್ಟಿಷ್ಟಪ್ಪ ಉಂಡೆಗಳು ಬೇಕೋ ನೋಡಿ ಅಷ್ಟಿಷ್ಟಪ್ಪ ಉಂಡೆ ಕಟ್ಕೊಳ್ಳಿ. ನೀವು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಎಲ್ಲರ ಮನೆಗೂ ಇದ್ದೇ ಇರುತ್ತೆ. 2 ಮಾವಿನ ಹಣ್ಣು ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೊಬೋದು. ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಉಂಡೆ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ. ನೋಡಿ ಎಲ್ಲನೂ ನಾನು ಇದೇ ರೀತಿ ಉಂಡೆಗಳು ಮಾಡ್ಕೊತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ.